ನಿಮ್ಮೆಲ್ಲರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಈ ಡಿಪಾರ್ಟ್ಮೆಂಟ್ ನಾನು ಕೂಡ ಮೊದಲ ಕೇಂದ್ರದಲ್ಲಿ ನೋಡಿಕೊಳ್ತಿದ್ದೆ. ಆವಾಗ ಭಾಳ ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಏನು ಅನ್ನೋದೇ ಗೊತ್ತಿರಲಿಲ್ಲ. ಮನಮೋಹನ್ ಸಿಂಗ್ ಅವರು ಮಾತ್ರ ಇದರ ಬಗ್ಗೆ ಆಸಕ್ತಿ ವಹಿಸಿದರು ಮತ್ತು ಅವರು ನನಗೆ ಕರೆದು ಹೇಳಿದ್ರು, ಇದು ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ನೀವು ಒಂದು ಚಾಲನೆ ಕೊಡಬೇಕು ಮತ್ತು ಭಾಳಷ್ಟು ಅನೇಕ ಕುಶಲ ಕಾರ್ಮಿಕರಿಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದು ಹೇಳಿದರು. ನನಗೂ ಸ್ವಲ್ಪ ಮುಜುಗರ ಅನ್ನಿಸ್ತು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕಟ್ಟಡಗಳಿಲ್ಲ, ಮಷೀನ್ಸ್ ಇಲ್ಲ, ಟೀಚರ್ಸ್ ಇಲ್ಲ, ಇದನ್ನು ಹೇಗೆ ಇನ್ಸ್ಟ್ರಕ್ಟರ್ಸ್ ಇಲ್ಲ, ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ಸ್ವಲ್ಪ ಆಲೋಚನೆ ಮಾಡಿದ ಮೇಲೆ ಜರ್ಮನಿಯಿಂದ ಮಿಸಸ್ ಮಾರ್ಕಲ್ ಅಂತ ಹೇಳಿ ಚಾನ್ಸಲರ್ ಇದ್ದರು. ಅವರು ಭಾರತಕ್ಕೆ ಬಂದಿದ್ದರು. ಬಂದ ಮೇಲೆ ನಮ್ಮದೊಂದು ಅಗ್ರಿಮೆಂಟ್ ಆಯಿತು. ಏನಂದರೆ ಭಾರತ ಮತ್ತು ಇಂಡಿಯಾ ಮತ್ತು ಜರ್ಮನಿ ಮಧ್ಯೆ ಈ ಕುಶಲ ಕಾರ್ಮಿಕರ ಬಗ್ಗೆ ಅಥವಾ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಅನೇಕ ಕಡೆ ಈ ಡೆವಲಪ್ಮೆಂಟ್ನ ಆಶ್ರಯದಲ್ಲಿ ನಾವು ಕೆಲವು ಕಟ್ಟಡಗಳನ್ನು ಕಟ್ಟಬೇಕು ಮತ್ತು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳು ಸ್ಥಾಪನೆ ಮಾಡಬೇಕು ಅಂತ. ಅವರು ಎರಡಕ್ಕೆ ಮಾತ್ರ ಒಪ್ಪಿದರು. ಯಾರೋ ನಮ್ಮ ಜರ್ಮನ್ ಚಾನ್ಸಲರ್, ನಮ್ಮ ಕಡೆ ಪ್ರೈಮ್ ಮಿನಿಸ್ಟರ್ ಅಂತೇವೆ, ಅವ್ರ ಕಡೆ ಪ್ರೈಮ್ ಮಿನಿಸ್ಟರ್ ಚಾನ್ಸಲರ್ ಅಂತಾರೆ. ಜರ್ಮನ್ ಎರಡಕ್ಕೆ ಒಪ್ಪಿದ್ರೆ ನಾನು ಒಂದು ಬೆಂಗಳೂರಿಗೆ ಕೊಟ್ಟೆ, ಇನ್ನು ಒಂದು ಗುಲ್ಬರ್ಗಕ್ಕೆ ಕೊಟ್ಟೆ. ನೀವು ನೋಡಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಹಿಂದೆ ನಾವು ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದೆವು. ಅದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ GTTC ಒಂದು ನಾನು
ಆಯಿತಾ? ಎರಡು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, ಒಂದು ಗುಲ್ಬರ್ಗ, ಇನ್ನೊಂದು ಬೆಂಗಳೂರಿನಲ್ಲಿ ಮಾಡಿದೆ. ಅಲ್ಲಿ ಇವತ್ತು ಟ್ರೈನಿಂಗ್ ಪಡೆದಂಥವರು ಸಾವಿರಾರು ಜನರಿಗೆ ಆ ಸರ್ಟಿಫಿಕೇಟ್ ಮೇಲೆ ನೌಕರಿ ಸಿಗ್ತಾ ಇದೆ. ಇದಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಇಲ್ಲಿ GTTC ದರ್ಗಾ ರೋಡಿಗೆ ನಿಮಗೆ ಗೊತ್ತಿದೆ, ನೋಡಿದ್ರೆ ಎಲ್ಲೋ ಭಾಳ ಜನರಿಗೆ ಗೊತ್ತಿಲ್ಲ ಕಾಣ್ತದೆ. ಆ GTTC ಟ್ರೈನಿಂಗ್ ಸೆಂಟರು ನಾವು ತೆಗೆದೇವೆ. ಅದರ ಸರ್ಟಿಫಿಕೇಟ್ ಇವತ್ತು ಅಲ್ಲಿ ಟ್ರೈನಿಂಗ್ ತಗೊಳ್ತಕ್ಕಂಥ ಮಕ್ಕಳಿಗೆ ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಅವರಿಗೆ ನೌಕರಿ ಖಚಿತ. ಮೊದಲು ಅವ್ರಿಗೆ ಆ ಸರ್ಟಿಫಿಕೇಟ್ ಮೇಲೆ ನೌಕರಿ ಕೊಡ್ತಾರೆ. ಅಂದರೆ ಈ ಸರ್ಟಿಫಿಕೇಟ್ಗಳಿಗೆ ಅಷ್ಟು ವ್ಯಾಲ್ಯೂ ಇದೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಅಥವಾ ಇಲ್ಲಿ ತರಬೇತಿ ಪಡೆದವರಿಗೆ ಅಷ್ಟೊಂದು ಜನ ಅವರಿಗೆ ಕೆಲಸ ಕೊಡ್ತಾರೆ. ಅದಕ್ಕಾಗಿ ಇಂಥ ಟ್ರೈನಿಂಗ್ ಸೆಂಟರ್ಸು ಮಾಡತಕ್ಕಂಥದ್ದು ಬಹಳ ಅವಶ್ಯ ಇದೆ. ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಹಿಂದೆ ಈ ITIಗಳು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಅಂತ, ಆ ಟ್ರೈನಿಂಗ್ ಸೆಂಟರು 1952 ಇಂದ 2009ವರೆಗೆ ಕೇವಲ 5,000 ITIಗಳಿದ್ದು. ನಾನು ಒಂದು ದಿವಸ ಯೋಚನೆ ಮಾಡಿದೆ, ಈ ITIನಲ್ಲೂ ಟ್ರೈನಿಂಗ್ ತಗೊಳ್ತಾರೆ, ಅದಕ್ಕೂ ನೌಕರಿ ಹತ್ತುತ್ತೆ. ಅಟ್ಲ ನೌಕರಿ ಹತ್ತಲಿಲ್ಲ ಅಂದ್ರೂ ಒಂದು ಸಣ್ಣ ಪುಟ್ಟ ಅಂಗಡಿ ಮಾಡಿ ಅವನು ಬದುಕಬಹುದು, ತನ್ನ ಕಾಲಿನ ಮೇಲೆ ತಾನು ನಿಲ್ಲಬಹುದು. ಅದಕ್ಕಾಗಿ ನಾವು ಟ್ರೈನಿಂಗ್ ಸೆಂಟರ್ಸ್ಗಳು ಯಾಕೆ ತೆಗಿಬಾರ್ದು ಅಂತೇಳಿ ಆವಾಗ ಸರ್ಕಾರ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು. ಆವಾಗ ನಾನು ಸ್ವಲ್ಪ ಮನವೊಲಿಸಿದ ಮೇಲೆ ನಮ್ಮ ಮನಮೋಹನ್ ಸಿಂಗ್ ಜಿ ಅವರು ಒಂದು 100 ಕೊಟ್ಟರು. ನಾಳೆ 100 ಕೊಟ್ಟರೆ ನಾವು ಸಾಕಷ್ಟು ಜನರಿಗೆ ತರಬೇತಿ ಕೊಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಇರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಗಳಿಗೆ 2 ಶಿಫ್ಟ್ ಮಾಡಿದೆ. ಮುಂಜಾನಿಂದ ಮಧ್ಯಾಹ್ನವರೆಗೆ ಒಂದು ಶಿಫ್ಟು, ಮಧ್ಯಾಹ್ನದಿಂದ 7:30 8ವರೆಗೆ ಒಂದು ಶಿಫ್ಟು. ಆ 2 ಶಿಫ್ಟ್ನಲ್ಲಿ ಏನು ಮೊದಲು ಇಡೀ ದೇಶದಲ್ಲಿ ಒಂದು ಶಿಫ್ಟ್ನಲ್ಲಿ 200 ಜನ ತರಬೇತಿದಾರಿದ್ದರೆ 2 ಶಿಫ್ಟ್ ಮಾಡೋರ್ಲಿಂದ 4,000 ಆದರು. ನನ್ನ ಅವಧಿ ಮುಗಿಯವರೆಗೆ 15,000 ಸೆಂಟರ್ಗಳು ಮಾಡಿ ಮತ್ತು ಪ್ರೈವೇಟ್ ಯಾರ್ಯಾರು ಬರ್ತಿದ್ರು, ಪಂಜಾಬ್ದವ್ರು ಭಾಳ ಬರ್ತಿದ್ರು ITI ಟ್ರೈನಿಂಗ್ ಸ್ಕೂಲ್ಗಳು ತೆಗಿಯೋಕ್ಕೆ, ಮಹಾರಾಷ್ಟ್ರದವ್ರು ಬರ್ತಿದ್ರು, ಕರ್ನಾಟಕದವ್ರು ಕಮ್ಮಿ, ಇವರೆಲ್ಲ ಕೇರಳ ಬರ್ತಿದ್ರು, ತಮಿಳುನಾಡು ಬರ್ತಿದ್ರು. ಇವ್ರು ಬಂದು ಒಂದೊಂದು ITI ಸ್ಕೂಲಿಗಾಗಿ ಕಾಲೇಜ್ಗಾಗಿ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಓಡಾಡಿ ಕೆಲಸ ಮಾಡ್ಕೊಳ್ತಿದ್ರು. ಅದಕ್ಕಾಗಿ ನಾನು ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ ಒಂದೊಂದು ತಿಂಗಳಲ್ಲಿ 100 ITIಗಳು ಮಾಡಿ ಈ ಕುಶಲ ಕಾರ್ಮಿಕರ ಸಂಖ್ಯೆ
ಬೆಳೆಸಬೇಕು ಅಂಥೇಳಿ ಲಕ್ಷಾಂತರ ಜನರಿಗೆ ಟ್ರೈನಿಂಗ್ ಕೊಟ್ಟು ನಾವು ಅವರಿಗೆ ಅರ್ಹರು ಮಾಡಿದ್ದೇವೆ. ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ನಾವು ಮುಂದೆ ಡೆವಲಪ್ ಆಗ್ಬೋದು. ಕಾರ್ಯಕ್ರಮದ ಪ್ರಕಾರ ನೀವು ಮಾಡ್ಕೋತ ಹೋದರೆ ಎಂದೂ ಮುಂದಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ಸರ್ಕಾರ ಹತ್ರ ದುಡ್ಡು ಇರೋದಿಲ್ಲ, ಎಲ್ಲೋ 1, 2, 4, 5 ಯಾವುದೇ ಸರ್ಕಾರ ಇರಲಿ. ಅದಕ್ಕೆ ನಾನು ಇದು ಒಂದು ಮಾರ್ಗ ಹುಡುಕಿದೆ ಡಬಲ್. ಇದೇ ರೀತಿಯಾಗಿ ನಾನು TCH ಮತ್ತು PED ಟ್ರೈನಿಂಗ್ ಕೊಡಿಸೋಕ್ಕೆ ಶಿಕ್ಷಣ ಮಂತ್ರಿ ಆಗಿದ್ದಾಗ ಮಾಡಿದ್ದೆ. ಇರ್ತಕ್ಕಂಥ BEd ಟೀಚರ್ಸ್ ಏನಿದ್ದಾರೆ ಅವರು 1 ಶಿಫ್ಟ್ ಮಾಡ್ತಿದ್ರು. ನಾನು ಹೇಳಿದೆ ನೀವು 2 ಶಿಫ್ಟ್ ಮಾಡಿರಿ, ಎಲ್ಲರೂ ಟ್ರೈನಿಂಗ್ ಕೊಟ್ಟಂಗೆ ಆಗ್ತದೆ. ನಿಮಗೆ ನಾವು ಸ್ಪೆಷಲ್ ಸವಲತ್ತುಗಳು ಕೊಡ್ತೇವೆ, ಹಣ ಕೊಡ್ತೇವೆ ಅಂಥೇಳಿ ಹೀಗೆ ನಮ್ಮ ಟಾರ್ಗೆಟ್ ನಾವು ಮುಟ್ಟಿದ್ದೇವೆ. ಈಗೂ ಕೂಡ ನೀವು ಎಲ್ಲೆಲ್ಲಿ ಕಾರ್ಖಾನೆಗಳಿವೆ ಆ ಕಾರ್ಖಾನೆದವರಿಗೆ ಹೇಳಿ ಈ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಆಗಬೇಕು. ಬೆಂಗಳೂರಿನಲ್ಲಿ ಏನು ರಾಜಾಜಿನಗರದಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿನ ಮಕ್ಕಳು ಸರ್ಟಿಫಿಕೇಟ್ ತೊಗೊಂಡು ಹೋದರೆ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಲಿ ಅವರಿಗೆ ನೌಕರಿ ಸಿಗ್ತದೆ. ಅದಕ್ಕಾಗಿ ನನ್ನ ಒಂದು ಮನವಿ ನಿಮಗೆಲ್ಲರಿಗೆ, ಯಂಗ್ಸ್ಟರ್ಗಳಿಗೆ, ಬರೇ ನಾ ಮ್ಯಾಟ್ರಿಕ್ ಪಾಸ್ ಆದೆ, ನಾ BA ಪಾಸ್ ಆದೆ, ನಾನು ಕನ್ನಡ ಪಾಸ್ ಆದೆ, ನಾನು ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್ ಇಂಥವು ಹೇಳ್ಕೊತ ಹೋದರೆ ನೌಕರಿ ಸಿಗಲಿಲ್ಲ ಅಂದರೆ, ಈಗ BE ಪಾಸ್ ಆದ್ರೂ ನೌಕರಿ ಸಿಗೋದಿಲ್ಲ. ಇವು ಟ್ರೈನಿಂಗ್ ಸೆಂಟರ್ ಮಾಡೋದು ಉದ್ದೇಶ ಏನಂದರೆ ನಿಮ್ಮ ಕಾಲಿನ ಮೇಲೆ ನೀವು ನಿಂತು ನೌಕರಿಯನ್ನು ಮಾಡ್ತಕ್ಕಂಥದ್ದು, ಉದ್ಯೋಗವನ್ನು ಮಾಡ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ನಿಮ್ಮದೇ ಬಿಸ್ನೆಸ್ ಮಾಡೋಕ್ಕೆ ಒಂದು ಅವಕಾಶ ಆಗಬೇಕು ಅಂಥೇಳಿ ಇದು ಸ್ಕಿಲ್ ಡೆವಲಪ್ಮೆಂಟು ನಾವು ಪ್ರಾರಂಭ ಮಾಡಿದ್ದು. ಮೋದಿಯವರು ಮಾಡಿದ್ದಲ್ಲ, ಇದು ನಾವು ಮಾಡಿದ್ದು. ಆದರೆ ಅವ್ರು ಹೇಳಾಗೆಲ್ಲ ಭಾಷಣಗಳು ಮಾಡಾಗ ಹೇಳ್ಕೊತ ಓಡಾಡ್ತಾರೆ, ಎಲ್ಲ ಒಂದಿಲ್ಲ ಅನೇಕ ಮಾತುಗಳು ಹೇಳ್ತಾರೆ. ಆದರೆ ನಿಜವಾಗಿ ಮಾಡೋರು ನಾವು. ಈಗ ಒಳ್ಳೆ ಜನರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ನಮ್ಮ UPA ಸರ್ಕಾರದಲ್ಲಿ ಆಯಿತು. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು, ಮನ್ರೇಗಾ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಮಿಷನ್ ಇರ್ಬೋದು, ಇವೆಲ್ಲ ನಾವು ಮಾಡಿದ್ದೇವೆ. ಯಾರಿಗೆ ನಾವು ಇಂಥ ಕೆಲಸ ಮಾಡ್ತೇವೆ ಅಂತ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದಿಲ್ಲ, ಚುನಾವಣೆ ಆದ ನಂತರ ನಾವು ಹೇಳಿದ್ದೇವೆ. ಆರ್ಟಿಕಲ್ 371J ನಮಗೆ ಮೆಜಾರಿಟಿ ಇರಲಿಲ್ಲ. ಈವನ್ ನಮ್ಮ ಹತ್ರ 1/3 ಮೆಜಾರಿಟಿ ಇರಲಿಲ್ಲ. ಆದರೆ ನಾವು 2/3 ಮೆಜಾರಿಟಿಯಿಂದ ಆ ಕಾನೂನನ್ನು ಪಾಸ್ ಮಾಡ್ತಕ್ಕಂಥದ್ದು ಒಂದು ಮುತುವರ್ಜಿ ವಹಿಸ್ಕೊಳ್ಳೋದಲ್ಲದೆ ಯುನಾನಿಮಸ್ಲಿ ಆ ಕಾನೂನು ಪಾಸ್ ಮಾಡಿಕೊಂಡೇವೆ. ಈಗೆಲ್ಲ ಇನ್ನೂ ಬೇರೆಯವರು ಒದ್ದಾಡ್ತಾ ಇದ್ದಾರೆ. ನಾನು ಈ ಸದಾನಂದ ಗೌಡರು ಒಂದು ಯಾರ ಶರಣ್ ಪಾಟೀಲ್ ಸ್ವಲ್ಪ ಕೂತ್ಕೊಳ್ಳು. ಸದಾನಂದ ಗೌಡರು ಒಂದು ಪ್ರಶ್ನೆ ಹಾಕಿದರು. ಇದು ಏನಂತ ಸ್ಟಾರ್ಟ್ ಕ್ವಶನ್. ಹೈದರಾಬಾದ್ ಕರ್ನಾಟಕಕ್ಕೆ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮಾಡ್ತಕ್ಕಂಥದ್ದು ಏನಾದರೂ ಸರ್ಕಾರದ ಯೋಚನೆ ಇದೆ ಅಂಥೇಳಿ ಪ್ರಶ್ನೆ ಕೇಳಿದಾಗ ಪಾರ್ಲಿಮೆಂಟ್ನಲ್ಲಿ ಉತ್ತರ ಬಂತು, ಇಲ್ಲ. ಬಾಕಿ ನಿಮಗೆಲ್ಲ ಗೊತ್ತಿದೆ. ಅದ್ವಾನಿ ಸಾಹೇಬ್ರಂತೂ ಅದಕ್ಕೆ ಅಧ್ವಾನ ಮಾಡಿ ಅವರಂತೂ ಇದು ಆಗೋದಿಲ್ಲ ಅಂಥೇಳಿ ಕಸದ್ಬಿಟ್ಟು ಬಿಸಾಕ್ಬಿಟ್ಟಿದ್ರು. ಆದರೆ ನಮಗೆ ಮೆಜಾರಿಟಿ ಇಲ್ಲ, ಸಿಂಗಲ್ ಮೆಜಾರಿಟಿನೂ ಇಲ್ಲ.
ನಾವು ಉಪಾಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯುನಾನಿಮಸ್ಲಿ ಆ ಕಾನೂನು ಪಾಸ್ ಮಾಡಿ ಎಲ್ಲರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಮಾಡಿದ್ವಿ. ಇವತ್ತು 7 ಜಿಲ್ಲೆಯಲ್ಲಿ ಈ ಕಾನೂನನ್ನು ಜಾರಿಯಲ್ಲಿದೆ. ಅದಕ್ಕೆಲ್ಲ ಸಿದ್ದರಾಮಯ್ಯನವರು ಸಹಾಯ, ಅನೇಕ ಜನ ನಮ್ಮ ಮಂತ್ರಿ ಮಂಡಲದಲ್ಲಿದ್ದವರು ಕುಂತು ಯೋಚನೆ ಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಪಾರ್ಲಿಮೆಂಟ್ನಲ್ಲೂ ಎಲ್ಲ ಪಕ್ಷದವರು ನನಗೆ ಬೆಂಬಲ ನೀಡಿದ್ರು. ನಾ ಯಾಕೆ ಇದು ಮಾತು ಹೇಳ್ತೀನಿ ಅಂದರೆ, ಯಾವುದೇ ನಿಮ್ಮ ಕೆಲಸ ತಕ್ಕೊಳ್ಬೇಕಾದ್ರೆ ಸ್ವಲ್ಪ ಉಪಾಯಲಿಂದ ತಕ್ಕೊಳ್ಬೇಕು ಒಂದು, ಮತ್ತು ಸ್ವಲ್ಪ ಭಾಳ ಸುಮ್ಮ ಕೂತರು ಯಾರೂ ಕೇಳಲ್ಲ. ಅವನು ಸುಮ್ಮನೆ ಕುಂತಾನು ಬಿಟ್ಬಿಡಿಯಪ್ಪ ಅಂತಾನೆ. ಸ್ವಲ್ಪ ಸೌಂಡ್ ಮಾಡಬೇಕು. ನಮ್ಮ PR ಪಾಟೀಲ್ ಅವಾಗ ಸೌಂಡ್ ಮಾಡ್ತಿರ್ತಾರೆ. ಹಾಗೆ ಸೌಂಡ್ ಮಾಡಿದ್ರೆ ಎಲ್ಲರ ಕಿವ್ಯಾಗ ಬೀಳ್ತದೆ, ಹೊಸ ಕಾರ್ಯಕ್ರಮಗಳು ಇಲ್ಲಿ ಬರ್ತವೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಈಗ ಇಲ್ಲೇನು ಮಾಡಬೇಕು ಅನ್ನತಕ್ಕಂಥ, ಈಗ ಈ ಕಡೆ ಇಂಡಸ್ಟ್ರಿನೇ ಇಲ್ಲ, ನಮ್ಮ ಕಡೆ ನೀರಾವರಿ ಸ್ವಲ್ಪ ಮಟ್ಟಿಗೆ ಇದೆ. ನಮ್ಮ ಜನ ನೀರು ತಗೊಳ್ಳಲ್ಲ ಕೆಲವು ಕಡೆ. ಅಲ್ಲಿ ನಮ್ಮ MI ಪಾಟೀಲ, BR ಪಾಟೀಲರು ಈ ಕಡೆ ಸುರ್ಪುರ್ ಶಾಪುರ್ ಅವರೆಲ್ಲ ಕೃಷ್ಣ ನದಿಯಿಂದ ಬರ್ತಕ್ಕಂಥದ್ದು ಅವ್ರು ತಗೊಳ್ತಾರೆ. ಬಾಕಿ ಅವರಿಗೆ ನೀರಿನ ಕೊರತೆ ಇದೆ.